ಚಿಕ್ಕೋಡಿಯಲ್ಲಿ ಇವತ್ತು ಜನ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಮಾತಾಡ್ಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಶಾಸಕ ರಾಜು ಕಾಗೆ ಅವರ ಪುತ್ರಿಯ ಅಂದಾ ದರ್ಬಾರ್. ಸರ್ಕಾರಿ ವಾಹನದಲ್ಲಿ ಅಂದಾ ದರ್ಬಾರನ್ನು ಮೆರೆದಿದ್ದಾರೆ. ರಾಜು ಕಾಗೆ ಅವರ ಪುತ್ರಿ ಸರ್ಕಾರಿ ವಾಹನವನ್ನು ಬಳಸಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಅವರ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಸರ್ಕಾರಿ ವಾಹನದಲ್ಲಿ ತೃಪ್ತಿ ರೌಂಡ್ಸ್ ಅನ್ನು ಹೊಡೆದಿದ್ದಾರೆ. ಯಾರ್ದೋ ದುಡ್ಡು, ಯಾರ್ದೋ ಅಲ್ಲ, ಜನರ ದುಡ್ಡು, ರಾಜಕಾರಣಿಗಳ ಮಕ್ಕಳ ಮೋಜು ಮಸ್ತಿ. ಕಾಗವಾಡ ಕ್ಷೇತ್ರದ ಶಾಸಕರಾಗಿರುವಂಥ ರಾಜು ಕಾಗೆ ಅವರ ಪುತ್ರಿಯ ಅಂದ ದರ್ಬಾರ್ಗೆ ಚಿಕ್ಕೋಡಿ ಪಟ್ಟಣದ ಜನ ಬೇಸತ್ತು ಹೋಗಿದ್ದಾರೆ. ನೋಡಿಲ್ಲಿ, ಇದಕ್ಕೆ ನಾ ಕೊಡೋದು ಸರ್ಕಾರಿ ವಾಹನವನ್ನು ಶಾಸಕರಿಗೆ. ರಾಜು ಕಾಗೆ ಅವರು ಇದನ್ನು ಗಮನಿಸಬೇಕು. ನಿಮಗಾಗಿ ಕೊಟ್ಟಿರುವಂಥ ವಾಹನ, ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು, ನೀವು ಆ ಕಾರಲ್ಲಿ ಓಡಾಡಲಿ, ಕ್ಷೇತ್ರದಾದ್ಯಂತ ಸುತ್ತಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತೇಳಿ. ಆದರೆ ಇಲ್ಲಿ ನಿಮ್ಮ ಬದಲಿಗೆ ನಿಮ್ಮ ಪುತ್ರಿ ಓಡಾಡ್ತಿದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತಂದರೆ ಜನ ನಿಮ್ಮನ್ನು ಒಪ್ಕೊಳ್ತಾರೆ ಮುಂದಿನ ಚುನಾವಣೆಯಲ್ಲಿ. ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ರಿ, ತೃಪ್ತಿ ಕಾಗೆ ಅವರ ಫೋಟೋವನ್ನು ನೋಡ್ತಾ ಇದ್ರಿ. ಕಾಗವಾಡ ಕ್ಷೇತ್ರದ ಶಾಸಕರು ರಾಜು ಕಾಗೆ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ನಿಮ್ಮನ್ನು ಗೆಲ್ಸಿರೋದು ಕ್ಷೇತ್ರದ ಜನ, ನಿಮ್ಮ ಪುತ್ರಿಯನ್ನಲ್ಲ. ಸಾಕು 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 ಕಾಗವಾಡ ಶಾಸಕರಾಗಿರುವಂಥ ರಾಜು ಕಾಗೆ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಾಜು ಕಾಗೆ ಅವರು ನಮಸ್ಕಾರ. ಸರ್, ನಾನು ನಿನ್ನೆ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಟ್ರೈನ್ ಬಂತು. ಓಕೆ. ನನ್ನ ಕರೀಲಿಕ್ಕೆ ಗಾಡಿ ಬರ್ತಾ ಇತ್ತು. ಅದ್ರೊಳಗೆ ನನ್ನ ಮಗಳ ಉಗಾರದಿಂದ, ನನ್ನ ಊರು ಉಗಾರ ಕ್ಷೇತ್ರ, ನನ್ನ ಮಗಳು ಗಾಡಿ ಕೂತು ಬಂದಿದ್ದಾಳು. ಅಂದ್ರೆ ಜನ ಯಾಕೆ ಸರ್ ಆತರ ಮಾತಾಡ್ಕೊಳ್ತಾವ್ರೆ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ? ಹಲೋ ರಾಜು ಕಾಗೆ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ಈಗ ಜನ ಏನ್ ಮಾತಾಡ್ಕೊಳ್ತಾ ಇದಾರೆ ಗೊತ್ತಾ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಇಲ್ಲಿ ನಾವು ಶಾಸಕರನ್ನ ರಾಜು ಕಾಗೆ ಅವ್ರನ್ನ ಮಾಡಿರೋದು ಅವರ ಪುತ್ರೇನಲ್ಲ ಅಂತೇಳಿ. ಹೌದ್ರಿ, ನನ್ನ ಕರೀಲಾಕ ಗಾಡಿ ಬರಾಕತ್ತಿರ್ತದ. ನನ್ನ ಬೆಂಗಳೂರಿನಿಂದ ನಾನು ಬೆಳಗಾವಿ ಬಂದು ಇಳಿದಿದ್ದೀನಿ. ನನ್ನ ಕರೀಲಿಕ್ಕೆ ಗಾಡಿ ಬರ್ತಾ ಇತ್ತು. ಆಮೇಲೆ ಅವಾಗ ನಾನು ಗಾಡಿ ಕುಂತು ಬಂದಳು. ಏನಾಯ್ತದ ಅದು ಅಪರಾಧ? ಅದ್ ನೀವೀಗ ಸ್ಪಷ್ಟೀಕರಣ ಕೊಡ್ತಾ ಇದ್ರಿ ರಾಜು ಕಾಗೆ ಅವರೇ. ನಿಮ್ಮನ್ನ ಪಿಕ್ ಮಾಡಕ್ ಬರ್ತಾ ಇದ್ರು ಅಂತೇಳಿ. ನನ್ನ ಟಿಕೆಟ್ ಇದೆ, ಬೆಳಗಾವಿಯಿಂದ ಬೆಂಗಳೂರು ಟು ಬೆಳಗಾವಿ ಬಂದ ಟಿಕೆಟ್ ಇದೆ, ಪ್ರೂಫ್ ಇದೆ. ಏನ್ ತೋರ್ಸಿದ್ರೆ ತೋರಿಸ್ತೀನಿ ನಿಮ್ಗ. ಒಂದು ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡಕ್ಕಾಗೈತ್ರಿ? ಹಾಗಾದ್ರೆ ಇದು ಅಂದಾ ದರ್ಬಾರ್ ಅಲ್ಲ, ನಿಮ್ಮನ್ನ ಪಿಕ್ ಮಾಡಕ್ಕೋಸ್ಕರ ಬರ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದೀರಿ. ಹೌದೌದು, ನನ್ನ ಬೆಳಗಾವಿ ನನ್ನ ಕರೀಲಿಕ್ಕೆ ಬರ್ತಾ ಇತ್ತು ಗಾಡಿ. ನನ್ಗೆ ಈಗ ಬಂದಿದ್ದೀನಿ ಬೆಳಗ್ಗೆ 9 ಗಂಟೆಗೆ ಗಾಡಿ ಬಂತು. ಈಗ ಬಂದಿದ್ದೀನಿ. ನಾಳೆ ಹುಬ್ಳಿಗೆ ಮೀಟಿಂಗ್ ಇದೆ, ಹುಬ್ಳಿಗೆ ಹೊಂಟಿದ್ದೀನಿ. ಅಂದ್ರೆ ನೀವು ಪ್ರತಿ ಸಲನೂ ಕೂಡ ನೀವು ಊರಿಗೆ ಹೋದಾಗ ಇದೇ ತರ ಸರ್ಕಾರಿ ವಾಹನದಲ್ಲಿ ನಿಮ್ಮ ಕುಟುಂಬಸ್ಥರು ಬಂದು ನಿಮ್ಮನ್ನ ಪಿಕ್ ಮಾಡ್ತಾರಾ ರಾಜು ಕಾಗೆ ಅವರು? ಏನಾಯ್ತ್ರಿ? ಪ್ರತಿ ಸಲನೂ ನೀವು ಊರಿಗೆ ಹೋದಾಗ ಹಲೋ ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ರಾಜು ಕಾಗೆ ಅವರೇ? ಪ್ರತಿ ಬಾರಿ ನೀವು ಊರಿಗೆ ಹೋದಾಗ ಇದೇ ತರ ನಿಮ್ಮ ಕುಟುಂಬಸ್ಥರು ಬಂದು ನಿಮ್ಮನ್ನ ಪಿಕ್ ಮಾಡ್ತಾರೆ? ಯಾಕೆ ಬರ್ತಾರ್ರಿ? ಯಾವಾಗ ನಿನ್ನೆ ಬಂದಿದ ಪ್ರತಿ ಸಲ ಯಾಕೆ ಬರ್ತಾರು? ಅಲ್ಲ, ಪ್ರತಿ ಸಲ ಯಾಕೆ ಬರ್ತಾರ? ನನ್ನ ಗಾಡಿಯಾಗ ನಾನು ನೋಡಿ, ನಾನು ಬಹಳ ರಾಜು ಕಾಗೆ ಅವರು ನೋಡಿ, ಚಿಕ್ಕೋಡಿ ಜನ ಹೇಳ್ತಿರೋದು ಇದು ಮೊದ್ಲೇನಲ್ಲ, ತುಂಬಾ ಸಲ ಅವ್ರಿಗೆ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವಾಗ ಬಳಸಿದ ಪ್ರೂಫ್ ತೋರಿಸಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ. ನಾನು ಯಾವಾಗ ನನ್ನ ಫ್ಯಾಮಿಲಿ ಅವರು ನನ್ನ ಗಾಡಿ ಬಳಸಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೇನೆ. ಹಾಗಾದ್ರೆ ಬಳಸಿಲ್ಲ? ಎಂದೂ ಬಳಸಿಲ್ರಿ. ಯಾವಾಗ್ರೆ ನನ್ನ ಮನೆಯವ್ರು ಯಾರಾದ್ರೂ ನನ್ನ ಗಾಡಿ ಬಳಸಿದ್ರೆ ನಾನು ಇವತ್ತೇ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಹಾಗಾದ್ರೆ ಚಿಕ್ಕೋಡಿ ಜನ ಹೇಳ್ತಿರೋದು ಸುಳ್ಳ?
ಅವ್ರು ಏನ್ ನನಗೆ ಅರ್ಥ ಆಗ್ತಿಲ್ರಿ, ನನಗೇನು ಗೊತ್ತಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ. ನಾ ಯಾಕೆ ಅವ್ರು ತಲೆ ಕೆಡಿಸ್ಕೊಳ್ಳಿ, ಇಂಥವೆಲ್ಲ ತಲೆ ಕೆಡಿಸ್ಕೊಂಡು ಹೋಗಲ್ಲ ನಾನು. ನನಗೆ ಯಾಕೆ ತಲೆ ಕೆಡಿಸ್ಕೊಳ್ಳ ಇಂಥದೆಲ್ಲ. ಅಂದ್ರೆ ಈಗ ಅಪರಾಧ ಮಾಡಿದ್ರೆ ತಲೆ ಕೆಡಿಸ್ಕೊತೀನಿ, ಅಪರಾಧ ಮಾಡಿಲ್ಲ ನನಗೆ, ನಾ ಯಾಕೆ ಎದುರಾಗ ಹೋಗ್ರಿ. ರಾಜಕಾಗಿ ನಮಗ್ ಗೊತ್ತಿಲ್ಲ, ಈಗ ನೀವೇ ಕ್ಲಾರಿಫಿಕೇಶನ್ ಕೊಡಿ. ನಿಮ್ಮನ್ನ ಪಿಕ್ ಮಾಡಕ್ಕಲ್ಲ, ಒಂದ್ ನಿಮಿಷ ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ನಿಮ್ಮನ್ನ ಪಿಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ಈ ತರ ಹಲೋ ಕೇಳಿಸ್ತಾ ಇದೆಯಾ ರಾಜಕಾಗಿ ಅವರೇ? ಇಲ್ರಿ, ಇಲ್ಲಿ ನಾನು ಕಟ್ ಆಗ್ತಾ ಇದೆ ಸರ್, ಹೇಳ್ರಿ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ನಮಗ್ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಶಾಸಕರಿದ್ದೀರಿ, ನಿಮ್ಮನ್ನ ಪಿಕ್ ಮಾಡೋದಕ್ಕೆ ಅಂತ, ಯಾರೇ ಒಬ್ಬ ಶಾಸಕರನ್ನ ಪಿಕ್ ಮಾಡೋದಕ್ಕೆ ಅಂತೇಳಿ ಸರ್ಕಾರಿ ವಾಹನವನ್ನ ಕುಟುಂಬಸ್ಥರು ಯೂಸ್ ಮಾಡ್ಬೋದಾ? ಅದಕ್ಕೆ ಅನುಮತಿ ಇರ್ತಾ? ಇಲ್ಲ ಹಂಗಿಲ್ಲ. ನಾನು ಪಿಕ್ ಮಾಡಕ್ ನನಗ ಬೆಳಗಾವ್ ಕರಿಲಾಕ ನನ್ನ ಮಗಳು ಬಂದ್ರ ಅಪರಾಧ ಏನ್ರಿ? ನನ್ನ ಕರಿಲಾಕ ಗಾಡಿ ಬರೋ ಸಂದರ್ಭದಲ್ಲಿ ಊರಿಂದ ನನ್ನ ಮಗಳ ಆಕೆ ಬೆಳಗಾವ್ ಇರ್ತಾಳ, ಆಕೆ ಬಂದದ್ದು ಆ ಗಾಡಿ ಕೂತ್ ಬಂದದ್ದು ಅಪರಾಧ ಏನ್ರಿ? ಯಾಕೆ ಸುಮ್ಮನೆ ಇದನ್ನ ನೀವು ಕೌಂಟರ್ ಮಾಡ್ತಾ ಇದ್ರಿ? ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲ ಇದು ನಾವು ದೊಡ್ಡದ್ ಮಾಡ್ತಲ್ಲ ರಾಜಕಾಗಿ ಅವ್ರೆ, ನಿಮ್ ಚಿಕ್ಕೋಡಿ ಜನ ಹೇಳ್ತಾ ಇರೋದು ಇದನ್ನ, ಈ ವಿಚಾರವನ್ನ ನಿಮ್ ಚಿಕ್ಕೋಡಿ ಜನನೇ ವಿಡಿಯೋ ಮಾಡ್ಕೊಂಡು ಕೊಟ್ಟಿರೋದು. ನೋಡಿ ಸರ್, ಇಲ್ಲಿ ನಮ್ಮ ಶಾಸಕರ ಗಾಡಿನಲ್ಲಿ ಅವರ ಪುತ್ರಿ ಓಡಾಡ್ತಿದ್ದಾರೆ, ಅಂಧಾದರ್ಭ ನಡೀತಾ ಇದೆ, ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಅಂತ ಹೇಳ್ತಿರೋದು ಚಿಕ್ಕೋಡಿ ಜನ, ನಾವಲ್ಲ. ಆಯ್ತು ತೋರಿ, ಅಲ್ಲಿ ತೋರಿ, ಏನ್ ಮಾಡಕ್ಕಾಗತ್ತೀನಿ, ಏನ್ ಮಾಡಕ್ಕಾಗಲ್ಲ. ಅಲ್ಲಿ ನಾನು ನಿಮ್ಗೆ ಹೇಳಿದಲ್ಲ, ಈಗ ಅದು ನಾನು ಬೆಳಗಾವ್ ಪಿಕಪ್ ಮಾಡ್ಲಾಕ್ ಬರ್ತಿದ್ದು, ನನಗೆ ಮಗಳು ಕೂತ್ ಬಂದಿದ್ದಲ್ಲ, ಅಪರಾಧ ಏನ್ರಿ? ನೀವ್ ಹೇಳ್ರಿ ಅಪರಾಧ. ಅಲ್ಲ, ನಮಗ್ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಿಮ್ಮ ಗಾಡಿಯನ್ನ ನಿಮ್ಮ ಪುತ್ರಿ ಯೂಸ್ ಮಾಡಿದೆ ಅಂದ್ರೆ ನೀವು ಪಿಕಪ್ ಮಾಡಕ್ ಬರ್ತಿದ್ರು ಅಂತ ಹೇಳ್ತಿದ್ರಿ. ನಿಮ್ಮನ್ನ ಆತರ ಪಿಕಪ್ ಮಾಡೋದಕ್ಕೆ ಓನ್ ವೆಹಿಕಲ್ ಅಲ್ಲಿ ಬರ್ಬೋದಿತ್ತಲ್ಲ. ಏನ್ ನನ್ನ ಪಿಕಪ್ ಮಾಡ್ಲಾಕ ನನ್ನ ಗಾಡಿ ಬರ್ತಾ ಇದ್ರಿ, ನನಗ್ ಕರಿಲಕ್ಕ ಮಗಳು ಬರ್ತಾ ಇಲ್ಲ. ನನ್ನ ಮಗಳ ಪಿಕಪ್ ಮಾಡ್ಲಾಕ್ ಬರ್ತಾರ ನನ್ನ ಗಾಡಿ. ನಿಮ್ಮ ಮಗಳು ಬರ್ತಾ ಇದ್ದಿದ್ದು ಇದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಜನ ಮಾತಾಡ್ಕೊಳ್ತಿರೋದು ಶಾಸಕರು ಸರ್ಕಾರಿ ವಾಹನವನ್ನ ಅವರ ಪುತ್ರಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ. ಆಯ್ತು ಪಡ್ಕೋತೀವಿ. ಅವ್ರು ಏನ್ ಮಾಡ್ತಾ ಹೇಳ್ರಿ. ಅವ್ರು ಏನ್ ಮಾಡ್ತಾರ ಮಾಡ್ಕೋರ ಹೇಳ್ರಿ. ನಾವೇನ್ ಹಂಗೇನ್ ಮಾಡಿಲ್ಲ, ನಾವೇನ್ ಹಂಗ್ ಮಾಡಿಲ್ಲ. ಏನ್ ಅವ್ರು ಮಾಡೋದು ಮಾಡ್ಕೋರ ಹೇಳ್ರಿ. ಹಂಗೇನ್ ದುರುಪಯೋಗ ಮಾಡ್ಕೊಂಡಿಲ್ಲ. ಓಕೆ, ಥ್ಯಾಂಕ್ ಯು ರಾಜಕಾಗಿ ಅವರ. ನೋಡಿ, ಈಗ ರಾಜಕಾಗಿ ಅವರು ಹೇಳ್ತಿರೋದು ಶಾಸಕರು ಒಂದು ಕ್ಲಾರಿಫಿಕೇಶನ್ ಕೊಡ. ನಾನು ಬೆಳಗಾವಿಗೆ ಬಂದಿದ್ದೆ, ನನ್ನ ಪಿಕ್ ಮಾಡೋಕ್ಕೋಸ್ಕರ ಬರ್ತಿದ್ದು. ಶಾಸಕರ ಪುತ್ರರಿಂದ ಸರ್ಕಾರಿ ವಾಹನ ಬಳಕೆ ವಿಚಾರಕ್ಕೆ ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ. ಮಗಳು ನನ್ನನ್ನು ಕರೆದೊಯ್ಯಲು ಬಂದಿದ್ರು, ನಮ್ಮ ವಾಹನ ನಾವು ಬಳಸ್ಕೊಂಡ್ರೆ ತಪ್ಪೇ, ನೀವು ಬಳಸ್ಕೊಳ್ಳಿ ಸರ್, ನಿಮ್ಮ ಮಕ್ಕಳಲ್ಲ, ನಿಮ್ಮ ಕುಟುಂಬಸ್ಥರಲ್ಲ. ನನ್ನ ಮಗಳು ವಾಹನ ಬಳಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಾಜಕಾಗಿ ಅವರು ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದು, ನಮ್ಮ ಮಗಳು ಕೂಡ ಕಾರಲ್ಲಿ ಬಂದರು ಅಂಥೇಳಿ. ನಮ್ಮ ಪ್ರಶ್ನೆ ಇದ್ದಿದ್ದು, ನಿಮ್ಮನ್ನು ಪಿಕ್ ಮಾಡೋಕ್ಕೆ ನಿಮ್ಮ ಗಾಡಿ ಬರುತ್ತೆ, ಓಕೆ, ಜನಕ್ಕೆ ಹೇಗೆ ಗೊತ್ತಾಗಬೇಕು? ಎಸ್, ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು, ಈಗ ರಾಜಕಾಗಿ ಅವರು ಒಂದು ಸ್ಪಷ್ಟೀಕರಣ ಕೊಟ್ಟರು, ನನ್ನನ್ನು ಪಿಕ್ ಮಾಡೋಕ್ಕೋಸ್ಕರ ನನ್ನ ಮಗಳು ಗಾಡಿನ ಬರ್ತಾ ಇದ್ರು ಅಂತೇಳಿ. ಹೌದಾ, ಇದು ಸತ್ಯನಾ? ಅದಕ್ಕೆ ಒಂದು ಇದನ್ನ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಧಿಕೃತ ಕೆಲಸಗಳಿಗೆ ಬಿಟ್ರೆ ಏನು ಪರ್ಸನಲ್ ಯೂಸ್ ಅಂತ ಏನಿರುತ್ತೆ ಅದಕ್ಕೆ ಸರ್ಕಾರ ಮಾಡಬಾರ್ದಂತ ಹೇಳಿ ರೂಲ್ಸ್ ಇದೆ. ಆದ್ರೆ ಈ ಎಲ್ಲಾ ರೂಲ್ಸ್ ಗಳು ಮಾತ್ರ ಎಲ್ಲೋ ಒಂದ್ ಕಡೆ ಶಾಸಕರ ಪುತ್ರರಾಗಿರ್ಬೋದು ಅಥವಾ ಪುತ್ರಿಯರಾಗಿರ್ಬೋದು ಅವ್ರಿಗೆ ಅನ್ವಯ ಆಗಲ್ಲ ಅನ್ನೋ ಒಂದು ಪ್ರಶ್ನೆ ಸಹ ಸಾರ್ವಜನಿಕ ವಲಯದಲ್ಲಿ ಸಹ ಮೂಡ್ತಾ ಇರುವಂತದ್ದು. ಈಗಾಗಲೇ ಏನು ರಾಜಕಾಗಿ ಅವರು ಸಹ ಒಂದು ಸ್ಪಷ್ಟನೆಯನ್ನ ನೀಡಿದ್ರು, ಬೆಳಗಾವಿಗೆ ಬರ್ತಾ ಇದ್ರು ನಮ್ಮನ್ನ ಕರೆಯೋದಕ್ಕೆ ಅಂತ ಹೇಳಿ. ಅದು ಸಂಪೂರ್ಣವಾಗಿ ಶುದ್ಧ ಸುಳ್ಳು ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಯಾಕಂತಂದ್ರೆ ಸೃಷ್ಟಿ ತೃಪ್ತಿ ಏನಿರ್ತಾರೆ, ತೃಪ್ತಿ ಕಾಗೆ ಅವರು ಈ ಒಂದು ವಾಹನವನ್ನ ತೆಗೆದುಕೊಂಡು ನಿಪ್ಪಾಣಿ ಕಡೆಗೆ ಹೋಗ್ತಾರೆ, ಹೊರತಾಗಿ ಬೆಳಗಾವಿ ಕಡೆಗೆ ಅವರು ಹೋಗಿರಲ್ಲ. ಏನು ನಮ್ಮ ಸೋರ್ಸ್ ಪ್ರಕಾರ, ಮೂಲಗಳ ಪ್ರಕಾರ ಹೇಳ್ಬೇಕಂತಂದ್ರೆ ಏನು ಈಗ ನೀವು ಒಂದು ಸ್ಪಷ್ಟವಾದಂತ ಚಿತ್ರಣವನ್ನ ಕೊಟ್ಟಿದ್ದೀರಿ. ಎಲ್ಲೋ ಕಡೆ ಸಂಪೂರ್ಣವಾಗಿ ಹೇಳ್ಬೇಕಂತಂದ್ರೇನು ಈ ಒಂದು ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಚಿಕ್ಕೋಡಿ ಭಾಗದ ಏನ್ ಜನತೆ ಇದ್ದಾರೆ, ಸಾರ್ವಜನಿಕರಿದ್ದಾರೆ, ಆ ಶಾಸಕ. ನಮ್ಮ ಪ್ರತಿನಿಧಿ ಸಂಜು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬೆಳಗಾವಿಗೆಲ್ಲ ಹೋಗ್ತಾ ಇದ್ದಿದ್ದು ನಿಪ್ಪಾಣಿ ಕಡೆಗೆ ಅಂತೇಳಿ. ರಾಜಕಾಗಿ ಅವರು ಹೇಳಿದ್ರಲ್ವಾ, ಈಗ ನಮ್ಮ ಪುತ್ರಿ ಏನಾದರೂ ಇದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರಂತ ಆದ್ರೆ ರಾಜೀನಾಮೆ ಕೊಡ್ತೀನಿ